ಇಲ್ಲೊಂದು ನ್ಯೂಸ್ 18 ಅಂತ ನನ್ನ ಪ್ರೀತಿ ಪಾತ್ರ ಚಾನಲ್ ಒಂದು ಸುದ್ದಿ ಬಂದಿದೆ. ಇದನ್ನು ತೋರಿಸ್ಬೇಕು ಜನಕ್ಕೆ. ಏನು ಬಂದಿದೆಪ್ಪ? 100 ಕೋಟಿ ನಷ್ಟ. ರಿಲೀಸ್ಗಿಂತ ಬಿಫೋರೇ 100 ಕೋಟಿ ನಷ್ಟ. ಈ ರಿಲೀಸ್ ಡೇಟ್ಗಳು ಅನೌನ್ಸ್ ಆಗಿ ಕ್ಯಾನ್ಸಲ್ ಆಗಿ ಬುಕ್ ಮೈ ಶೋಲ್ಲಿ ಬರ್ದಲೆ ಅಂತಿದೆ. ಇದನ್ನೇ ನಾನು 4 ದಿನಗಳ ಹಿಂದೆ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ನ ಒಬ್ಬರನ್ನ ಇಟ್ಕೊಂಡು ಜನನಾಯಕನ್ ಅಂತ ಒಂದು ಸಿನಿಮಾ ಮಾಡುವಾಗ ಕನ್ನಡದ ನಿರ್ಮಾಪಕರೊಬ್ಬ ಹೋಗಿ ಅಲ್ಲಿನ ರಾಜಕೀಯ ವ್ಯವಸ್ಥೆಗೆ ಹೆಂಗೆ ಸಿಲುಕೊಂಡಿದ್ದಾರೆ, ಎಲ್ಲ ಒಂದು ಸಣ್ಣ ಮಗುಗೂ ಗೊತ್ತು ಒಂದು ರಾಜಕೀಯ ವ್ಯವಸ್ಥೆ ಅಲ್ಲಿ ಹೆಂಗೆ ಸಿಗಾಕ್ಸುತ್ತೆ ಪ್ರೊಡ್ಯೂಸರ್ಸ್ಗಳನ್ನು. ಅದನ್ನು ಮಾತಾಡ್ತಾ ನಿರ್ಮಾಪಕರುಗಳು ಕೂಡ, ಅದರಲ್ಲೂ ಕೆಲವು ನಿರ್ಮಾಪಕರು ಮಾಡ್ತಾರೆ. ನಾನು ಒತ್ತಿ ಹೇಳಿದ್ದೀನಿ, ಎಲ್ಲರಿಗೂ ನಾನು ಇದನ್ನು ಅನ್ವಯಿಸಿ ಮಾತಾಡ್ತಾ ಇಲ್ಲ, ಎಲ್ಲರೂ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಒಂದು ಪ್ರೋವರ್ಬ್, ಅದೊಂದು ಉಪಮೆ, ಅದೊಂದು ಸಂಕೇತ, ಅದೊಂದು ಸೂಚಕ. ಪ್ರೋವರ್ಬ್ ಏನು ಹೇಳುತ್ತೆ ಅಂದರೆ ಕಮೋಟ್ ಟು ಕಾಂಡೋಮ್ಸ್ ಸರ್ವೀಸ್ ಅಂತ ಕರೀತಾರೆ. ಅದನ್ನು ಮಾಡಬಾರ್ದು. ನಾವು ಕಂಟೆಂಟಿಗೆ ಬೆಲೆ ಕೊಡಬೇಕು, ನಿರ್ಮಾಪಕರು ಉಳಿಬೇಕು, ನಿರ್ಮಾಪಕರು ಚೆನ್ನಾಗಿದ್ದರೆ ಮಾತ್ರ ಇಂಡಸ್ಟ್ರಿ ಅನ್ನೋ ಅರ್ಥದಲ್ಲೇ ನಾನು ಅದನ್ನು ಮಾತಾಡಿದ್ದು. ಅದು ಇವರಿಗೆ ಅಷ್ಟನ್ನು ಮಾತ್ರ ಕಟ್ ಮಾಡಿ ಹಂಚಿದ್ದಾರೆ. ಈಗ ನಾನು ನನ್ನ ಯೂಟ್ಯೂಬಲ್ಲಿ ಚೆಕ್ ಮಾಡಿಸ್ದೆ, ಅದು ಎಷ್ಟು ಸಾವಿರ ಜನ ನೋಡಿದ್ದಾರೆ ಅಂತ ನೋಡಿದೆ. ಆದರೆ ಅದೊಂದು ಪರ್ಟಿಕ್ಯುಲರ್ ಕಟ್ ಮಾಡಿದಾರಲ್ಲ, ಅಂದರೆ ಹಿನ್ನೆಲೆ ಮುನ್ನೆಲೆ ಏನೂ ಇಲ್ದಲೆ ಕನ್ನಡ ನಿರ್ಮಾಪಕರುಗಳಿಗೆ ಅಥವಾ ಯಾವುದೋ ನಿರ್ಮಾಪಕರುಗಳಿಗೆ ಇವರು ಅವಹೇಳನಕಾರಿಯಾಗಿ ಮಾತಾಡ್ಬಿಟ್ರು ಅಂತ ಒಂದು ತಂತ್ರ ಮಾಡಿದ್ದಾರೆ. ಅದು ಜನರಿಗೆ ಮಿಸ್ಗೈಡ್ ಆಗಿದೆ, ಅದು ನಿರ್ಮಾಪಕರುಗಳಿಗೆ ತಪ್ಪಾಗಿ ಕಾಣಿಸ್ತಾ ಇದೆ. ನಾನು ನೆನ್ನೆನೇ ಪೋಸ್ಟ್ ಮಾಡಿದ್ದೀನಿ. ನಿರ್ಮಾಪಕರ ಸಂಘದಿಂದ ಯಾರು ಫೋನ್ ಮಾಡಿದರು, ನಮ್ಮ ಗಣೇಶ್ ಅವ್ರು ಕೇಳಿದ್ರು, ಗಣೇಶ್ ಅವ್ರಿಗೆ ನಾನು ಮಾತಾಡಿದೆ, ರಾಮಕೃಷ್ಣ ಪ್ರವೀಣ್ ಅವ್ರಿಗೆ ಮಾತಾಡಿದೆ, ನನಗೆ ಪರಿಚಿತರವರು, ಅವ್ರಿಗೆ ನಾನು ಅಲ್ಲೇ ಹೇಳಿದೆ, ಸ್ಪಷ್ಟನೆ ಕೊಡ್ತಾಯಿದ್ದೀನಿ, ನಾನು ಫೇಸ್ಬುಕ್ಕಲ್ಲೇ ಕೊಡ್ತಾಯಿದ್ದೀನಿ, ಬೇಕಾದರೆ ನಾನು ತಮ್ಮ ಪತ್ರನೂ ಬರಿತೀನಿ. ಈ ಪ್ರೋವರ್ಬ್ ನಿಮ್ಗೇನಾದ್ರು ಹರ್ಟ್ ಆಗಿದ್ದರೆ, ನಿಮಗೆ ನೋವಾಗಿದೆ, ಸೊ ಐ ಆಮ್ ಸಾರಿ ಅಂತ ಕೇಳಿದ್ದೀನಿ. ನಾನು ನಿಮ್ಮನ್ನು ನೋಯಿಸುವ ಯಾವ ಉದ್ದೇಶನೂ ಇಲ್ಲ, ನಾನು ಯಾವ ಭಯಕ್ಕೂ ಇದನ್ನು ಮಾತಾಡ್ತಾ ಇಲ್ಲ. ಕಾನೂನು ನನ್ನ ತವರು ಮನೆ, ನಾನು ಹಂಗೆ ಬದುಕಿರೋನು ಇಷ್ಟು ವರ್ಷ, ಸತ್ಯಕ್ಕೆ ಮತ್ತು ಹೋರಾಟಕ್ಕೆ ಬದುಕಿರೋನು. ವಿವಾದಗಳು ನಮ್ಮಂಥವ್ರ ಸುತ್ತ ಯಾಕಾಗುತ್ತೆ ಅಂದರೆ ಸತ್ಯ ಮಾತಾಡ್ತೀವಿ. ನಾನು ಅವರ ಪರವಾದ ಧ್ವನಿನೇ ಎತ್ತಿದ್ದು ವಿನಃ ಅವರ ವಿರೋಧದ ಧ್ವನಿಯಲ್ಲ. ಅದು ಅವರಿಗೆ ಅರ್ಥ ಆಗಲಿಲ್ಲ. ಈಗ ಅರ್ಥ ಆಗದೆ ಹೋದಾಗ ಅವ್ರಿಗೆ ಅದನ್ನು ಅಷ್ಟು ಮಾತ್ರ ಕಟ್ ಮಾಡಿ ಕಳಿಸ್ಕೊಂಡು ಓಡಾಡುವಾಗ ಅವರು ಸ್ಟೇಷನ್ ಮೆಟ್ಲೆತ್ತಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ನಾಳೆ ಕೋರ್ಟ್ಗೂ ಹೋಗ್ಬೋದು, ಸಂತೋಷ. ಅದೇನು ಕಾನೂನು ಪ್ರೋಸೆಸ್ ತಗೊಳುತ್ತೋ ನಾವು ಅದನ್ನು ಮಾಡಲೇಬೇಕು. ಅದು ಅವರವರ ವಿವೇಚನೆ ಮತ್ತು ಅವರವರ ನಿರ್ಧಾರ. ಅದು ಒಂದು ಸಂಘ ನಿರ್ಧಾರ ಮಾಡೋದು ನಾವು ರೆಸ್ಪೆಕ್ಟ್ ಮಾಡಬೇಕು. ಹಂಗಾಗಿ ನಾನು ನಿರ್ಮಾಪಕರ ಸಂಘಕ್ಕೆ ಸ್ಪಷ್ಟವಾಗಿ ನಾನು ಕ್ಷಮೆ ಕೇಳಿದ್ದೀನಿ. ಇದು ನಿಮ್ಮನ್ನು ನೋಯಿಸುವ ಉದ್ದೇಶ ಅಲ್ಲ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಲಿಲ್ಲ ಅನ್ನೋದೇ ನನಗೆ ನೋವಿದೆ. ನಾನು ಯಾರು ಪರ ಮಾತಾಡ್ತಾ ಇದ್ನೋ ಅದು ಅವ್ರಿಗೆ ಅರ್ಥ ಆಗಲಿಲ್ಲ. ಇವಾಗ ಸಂದರ್ಭ ಹೆಂಗಾಗೋಯ್ತು ಅಂದರೆ ನಾನು ನಿರ್ಮಾಪಕರ ಪರನೇ ಮಾತಾಡಿದ್ದು, ಅದು ಅವ್ರಿಗೆ ಅರ್ಥ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು ನೇರವಾಗಿ ಕೇಳಿದ್ದೀನಿ. ಇದ್ರ ಮೇಲೂ ನೀವು ಮತ್ತಷ್ಟೇನೋ ವಿವಾದ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಮಾಡಿ, ವಿಧಿ ಇಲ್ಲ ನನಗೂ. ಏನು ಸರ್ ಅದರ ಹಿನ್ನೆಲೆ? ಅಲ್ಲ, ಹಿನ್ನೆಲೆ ಏನು ಅಂತಂದರೆ, ಈಗ ನೋಡಿ, ತುಂಬ ವರ್ಷಗಳಿಂದ ನಾವು ಈಗ ಆ ಪದ ನಾನು ಮತ್ತೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅದು ಅರ್ಥ ಆಗ್ತಾ ಇಲ್ಲ ಅಂತ. ಕೆಲವು ಪ್ರೊಡ್ಯೂಸರ್ಸ್ ಮಾತಾಡಿದ್ದಾರೆ, ಕೆಲವು ವೇದಿಕೆಗಳ ಮೇಲೆ ಮಾತಾಡಿದ್ದಾರೆ, ಟಿ ವಿ ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದಾರೆ, ಆತ್ಮೀಯವಾಗಿದ್ದಾಗ ಮಾತಾಡಿದ್ದಾರೆ, ನನಗೇ ಮಾತಾಡಿದ್ದಾರೆ. ಅಪ್ಪ, ಹೀರೋಗಳಿಗೆ ಈ ಸರ್ವಿಸ್ನೂ ಮಾಡಬೇಕಾಗುತ್ತೆ, ನಾವು ಅಷ್ಟು ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿದ್ದೀವಿ ಅಂತ ಮಾತಾಡಿರೋದು ಉಂಟು. ನಾನು ಅದನ್ನೇ ಹೇಳಿದ್ದೀನಿ, ಅವ್ರ ಹೇಳಿಕೆಗಳನ್ನೇ ಹೇಳಿದ್ದೀನಿ. ನ್ಯಾಯಾಲಯ ಕೇಳಿದ್ರೆ ಅವ್ರ ಹೇಳಿಕೆಗಳನ್ನು ಕೊಡ್ತೀನಿ ಸಂದರ್ಭ ಬಂದಾಗ. ಇದ್ದೇ ಇರುತ್ತಲ್ವಾ, ಮಾಧ್ಯಮಗಳಲ್ಲೇ ಮಾತಾಡೋದಿದೆ, ಅದೇನು ಕತ್ತರಿಸಿ ತೆಗಿಬೇಕಷ್ಟೇ, ಡೇಟಾ ಡೌನ್ಲೋಡ್ ಮಾಡೋದಷ್ಟೇ. ಆದರೆ ಇದನ್ನು ಮತ್ತೆ ಅವ್ರ ಉದ್ದೇಶಪೂರ್ವಕವಾಗಿ ತೊಗೊಳ್ಳೋದು ಬೇಡ. ಅವ್ರ ವಿರುದ್ಧ ಇದ್ದೀನಿ ಅಂತಲ್ಲ, ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ನನ್ನಿಂದ ಕ್ರಿಯೇಟ್ ಆಗಿರೋದಲ್ಲ. ಇದು ಇಲ್ಲಿ ಏನಾಗೋಯ್ತು ಅಂದರೆ ಆ ಪ್ರೋವರ್ಬ್ ಬಂದು ತಪ್ಪಾಗಿ ಹಾರ್ಶ್ ಅನ್ನಿಸ್ಬಿಡ್ತು ಎಲ್ಲರಿಗೂ. ಅದು ನಾನು ಒಳ್ಳೆ ರೀತಿಲಿ ಹೇಳಿದ್ದದು, ಅದು ಬೇರೆ ಥರ ಅನ್ನಿಸ್ಬಿಡ್ತು. ನಾನು ಆ ಕಾರಣಕ್ಕೆ ಅದು ಹರ್ಟಾಗಿ ಹೋಯ್ತಲ್ಲ ಕೆಲವ್ರಿಗೆ. ಯಾಕಂದರೆ ನನಗೆ ಯಾರನ್ನೂ ನೋಯಿಸೋ, ಈಗ ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ನನಗೂ ಪ್ರೊಡ್ಯೂಸರ್ ಇಲ್ದೆಲ್ಲ ಸಿನಿಮಾ ಮಾಡೋಕ್ಕಾಗುತ್ತಾ? ಒಬ್ಬರು ನಿರ್ಮಾಪಕರು ಬರಲೇಬೇಕು, ಅವರು ಕನಸು ಕಟ್ಕೊಂಡು ಬರಬೇಕು, ಪ್ಯಾಷನೇಟ್ ಆಗಿರಬೇಕು, ಕಂಟೆಂಟಿಗೆ ಕೆಲಸ ಮಾಡಬೇಕು. ಹಂಗಿದ್ರೆ ತಾನೇ ಸಿನಿಮಾ ನಡೆಯೋದು. ತುಂಬ ಮುಖ್ಯವಾದ ಭಾಗ ನಿರ್ಮಾಪಕರು, ಅವ್ರಿಗೆ ನಾವು ಗೌರವ ಕೊಡಲೇಬೇಕು. ಅದು ಹೆಂಗಾಗುತ್ತೆ? ಹಂಗಂತ ನೀವು ನಮ್ಮನ್ನು ಅಗೌರವವಾಗಿ ಬೀದಿಲಿ ನಿಂತ್ಕೊಂಡು ಏಕವಚನದಲ್ಲಿ ಮಾತಾಡೋದು, ನನ್ನ ಫ್ಯಾಮಿಲಿ ಇಶ್ಯೂಸ್ ಮಾತಾಡೋದು, ನನ್ನ ಪರ್ಸ್ನಲ್ ಇಶ್ಯೂಸ್ ಮಾತಾಡೋದು, ಯಾರೂ ಒಪ್ಕೊಳ್ಳಲ್ಲ ಅದನ್ನು. ಈ ಥರ ಧರಣಿ ಮಾಡೋಕ್ಕೆ ಹೋದಾಗ ಈ ಥರದ ಇಶ್ಯೂಸ್ಗಳೆಲ್ಲ ಮಾಡಿಕೊಂಡು ಎಷ್ಟೋ ಜನ ಕೋರ್ಟಲ್ಲಿದ್ದಾರೆ ಆಲ್ರೆಡಿ. ಅದನ್ನು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಮಾತಿನ ಮೇಲೆ ನೀವು ಹಿಡ್ತಾ ಇಟ್ಕೊಳ್ಳಿ. ಈಗ ನಾನು ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ, ಆಯ್ತಪ್ಪ, ನಾನು ಒಪ್ಕೊಂಡ್ಬಿಡ್ತೀನಿ, ನೀವು ಮಾಡಿದ್ದೇನೆ ನೆನ್ನೆ, ಅದರಲ್ಲೂ ಪರ್ಟಿಕ್ಯುಲರ್ ಆ ಮಂಜ ಮಾಡಿದ್ದೇನು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು, ಕೊಟ್ಟರು, ಓಕೆ. ಮಾಧ್ಯಮಗಳಲ್ಲಿ ಮಾತಾಡುವಾಗ ಒಂದು ರೇಖಿ ಒಂದು ರೀತಿ ನೀತಿ ಬೇಡ. ನನಗೆ ಏನಕ್ಕೆ ಮಂಜು ಮೇಲೆ ನನಗೆ ಕೋಪ ಅಂತಂದರೆ, ನೋಡಿ, ಕೆಲವರೆಲ್ಲ ಮಾತಾಡಿದ್ದಾರೆ, ಅವರು ನನ್ನ ಸಂಪರ್ಕದಲ್ಲಿಲ್ಲ, ನನ್ನ ಜೊತೆ ಒಡನಾಟ ಇಲ್ಲ, ನನ್ನ ಜೊತೆ ಪರಿಚಯ ಕೂಡ ಇಲ್ಲ ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡಿರ್ತಾರೆ, ಸೋಷಿಯಲ್ ರೀಡಿಂಗ್ ಅಂತ ಕರಿತೀವಿ, ಅಷ್ಟು ಮಾತ್ರ ಅವ್ರಿಗೆ ಗೊತ್ತಿದೆ. ಸೊ ಅವ್ರಿಗೊಂದು ಕೋಪ ಬಂದಿದೆ. ಈ ಮಂಜಂಗೆ ನನಗೆ ಗೊತ್ತಲ್ಲ ಚೆನ್ನಾಗಿ, ಏನಂತ ಕರಿಬೇಕು ನಾನು? ಈಗ ನಾನು ಮಂಜಣ್ಣ ಅಂತ ಕರಿತಾ ಇದ್ನಲ್ಲ, ಇನ್ಮೇಲೆ ಅವನಿಗೆ ಏಕವಚನದಲ್ಲೇ ಮಾತಾಡೋದು ನಾನು. 2 ಕಾರಣಕ್ಕೆ. ನನಗೆ ಅವನು ಏಕವಚನ ಮಾತಾಡ್ದ ಅಂತ ನಾನು ವಾಪಸ್ ಏಕವಚನ ಮಾತಾಡ್ತಾ ಇಲ್ಲ. ನಾನು ಅವನಿಗೆ ಚಿಕ್ಕವನೇ, ಏಕವಚನದಲ್ಲಿ ಮಾತಾಡಿಸುವಂಥ ಅಧಿಕಾರ ಇಟ್ಕೊಂಡಿದ್ದ ಅವನು.
ಯಾಕೆ ಆತ ನನಗೊಂದು ಫೋನ್ ಮಾಡಬೇಕಿತ್ತಲ್ಲ? ಎಲ್ಲ ಸಂದರ್ಭದಲ್ಲಿ ಚಿತ್ರರಂಗ ಒಂದು ಕುಟುಂಬ, ನಾವೆಲ್ಲ ಒಂದು ಕುಟುಂಬದವರು ಅಂತಾರೆ. ರೀ, ಈ ಚಿತ್ರರಂಗದಲ್ಲಿ ಒಂದೇ ಒಂದು ಸಿನಿಮಾದಲ್ಲಿ ಮೇಕಪ್ ಹಚ್ಚಿದವನು ಚಿತ್ರರಂಗಕ್ಕೆ ಸಂಬಂಧಪಟ್ಟವನೇ. 2 ಸಿನಿಮಾದಲ್ಲಿ ನಾನು 47 ಸಿನಿಮಾ ಕೆಲಸ ಮಾಡಿದ್ದೀನಿ. ರೈಟ್ರಾಗಿ ಕೆಲಸ ಮಾಡಿದ್ದೀನಿ, ಆ್ಯಕ್ಟ್ರಾಗಿ ಕೆಲಸ ಮಾಡಿದ್ದೀನಿ, ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಸುಮ್ಮನೆ ಡೈರೆಕ್ಟರ್ ಕಾರ್ಡ್ ಕೊಡಲ್ಲ, ಸೆನ್ಸಾರ್ ಕೊಡಲ್ಲ, ಟೈಟ್ಲ್ ಕಾರ್ಡ್ ಕೊಡಲ್ಲ, ಹೆಸರಾಕಲ್ಲ. ಯಾರ ಕೊಡುಗೆನ ಯಾರು ಪ್ರಶ್ನಿಸೋದು ಬೇಡ. ಎಲ್ಲ ಕನ್ನಡ ತಾಯಿ ಮಕ್ಕಳು ಒಂದು ರೂಫ್ ಕೆಳಗಡೆ ಕೆಲಸ ಮಾಡ್ತಿರೋದು. ಒಂದು ಕುಟುಂಬ ಅಂತ ಹೇಳುವ ಮಂಜುನಂಥ ಜನ ಏನಂತ ಕರಿಬೇಕು ನಾನು ಇವನಿಗೆ? ನನಗೊಂದು ಫೋನ್ ಮಾಡ್ಬೋದಿತ್ತಲ್ಲ, ನಾನು ಕರಿಬೋದಿತ್ತಲ್ಲ, ಕರೆದ್ಬಿಟ್ಟು ಗದರ್ಬೋದಿತ್ತಲ್ಲ, ನನ್ನ ಆ ಅಧಿಕಾರ ಇತ್ತಲ್ಲ ಅವನಿಗೆ. ಮಂಜಣ್ಣ ಅಂತ ಕರಿತಾ ಇದ್ನಲ್ಲ, ಯಾಕೆ ಹೇಳ್ಬಿಡ್ಲಿ ಅವನು? ಎದೆ ಮುಟ್ಕೊಂಡು ಹೇಳಿ, ಒಂದು ಒಡನಾಟ ಇರಲಿಲ್ಲ, ಯಾಕೆ ಬೇರೆ ಕಾರಣಕ್ಕೆ ಮಂಜು ಫೋನ್ ಮಾಡ್ತಿರ್ಲಿಲ್ವಾ? ಮಂಜಾ ಅಂತಲೇ ಕರಿಬೇಕು, ಮಂಜು ಅಂತಲೂ ಕರಿಬಾರ್ದು. ಇವರು ಕುಟುಂಬ ಅಂತ ಹೇಳೋರು ಆ ಕುಟುಂಬದ ರೀತಿ ನೀತಿಗಳನ್ನೇ ನಾಶ ಮಾಡಿದ್ರಲ್ಲ. ಹಾಗಾದ್ರೆ ಇನ್ಮೇಲೆ ಏನು ಬಂದರೂ ನಾನು ಮೀಡಿಯಾದಲ್ಲಿ ಮಾತಾಡಲಾ? ಯಾಕೆ ನಿರ್ಮಾಪಕರ ಪರವಾಗಿ ನಾನು ಧ್ವನಿ ಎತ್ತಿಲ್ವಾ? ಚೇಂಬರ್ ಪರವಾಗಿ ನಾನು ಧ್ವನಿ ಎತ್ತಿಲ್ವಾ? ಹಿಂದೆ ಕಳಶಾ ಬಂಡೂರಿ ಕಾಲಘಟ್ಟದಿಂದ ನನಗೆ ಎಷ್ಟು ಇಶ್ಯೂ ಆದಾಗ ನೀವು ಯಾರನ್ನು ಬೇಕಾದ್ರೂ ಸಂಪರ್ಕಿಸ್ಬೋದು. ಹಿಂದೆ ಇದ್ದಾಗ ನಾನು ಕೆಲಸ ಮಾಡಿಲ್ವಾ? ಅದನ್ನು ನಾನು ಹೇಳ್ಕೊಳ್ಳೋಂಥ ಅಗತ್ಯ, ಅದಕ್ಕೆ ರಿಯಾಯಿತಿ ಅಲ್ಲ ಇದು. ನಾವು ಹಿಂದೆ ಧ್ವನಿ ಎತ್ತಿದ್ವಿ ಅನ್ನೋ ಕಾರಣಕ್ಕೆ ಇವಾಗೇನೋ ತಪ್ಪು ಮಾಡಿದ್ವಿ ಕ್ಷಮಿಸ್ಬಿಡಿ ಅಂತಲ್ಲ, ಇದನ್ನು ಮಾಫಿ ಮಾಡಿಬಿಡಿ ಅಂತಲ್ಲ. ಮಂಜುನಂತವ್ರು ಹೇಳ್ತಾ ಇರೋದು ನಾನು. ಕರೆದು ಗದರ್ಬೋದಿತ್ತಲ್ಲ, ಅವ್ರಿಗೆ ಅಧಿಕಾರ ಇತ್ತಲ್ಲ. ಒಂದು ಕುಟುಂಬ ಎಲ್ಲಾಗುತ್ತಂಗಾರೆ ಇದು. ಇನ್ಮೇಲೆ ಎಲ್ಲದೂ ಸ್ಟೇಷನ್ಗೆ ಹೋಗೋಣ, ಇನ್ಮೇಲೆ ಎಲ್ಲದೂ ಕೋರ್ಟ್ಗೆ ಹೋಗೋಣ. ಹಾಗಾದ್ರೆ ನಿರ್ಮಾಪಕರ ಸಂಘ ಯಾಕೆ? ನಿರ್ಮಾಪಕರ ಸಂಘದ ನೆನ್ನೆ ಮಾತಾಡಿದ ತಕ್ಷಣ ರಿಯಾಕ್ಟ್ ಮಾಡಿದ್ನಲ್ಲ ಅವ್ರಿಗೆ. ಐ ರೆಸ್ಪೆಕ್ಟೆಡ್ ದೆಮ್. ಯಾಕೆ ನಾನೀಗ ಗೌರವ ತೋರಿಸಿ ಎಲ್ಲ ನಿರ್ಮಾಪಕರು ಅಂದ ತಕ್ಷಣ ಸೀನಿಯರ್ಸ್ ಇರ್ತಾರೆ, ಅವ್ರಿಗೂ ಒಂದು ವಯೋಮಿತಿ ಇರ್ತದೆ, ಅವ್ರಿಗೂ ಒಂದು ಅನುಭವ ಇರುತ್ತೆ. ಅವರು ನಮ್ಗೊಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಅವ್ರಿಗೆ ಅವಮಾನ ಮಾಡಿ ನನಗಾದರೂ ಆಗಬೇಕಾಗಿರೋದೇನಿದೆ? ನಾನು ಸಾಧನೆ ಏನೂ ಮಾಡಬೇಕಾಗಿಲ್ಲ ಇದರಲ್ಲಿ. ಇದು ಪ್ರಚಾರ ತೇವಲಿಗೆ ಮಾತಾಡ್ತಿರೋದು ಯಾರು? ನಾನು ಕನ್ನಡ ಚಿತ್ರರಂಗ ಅಥವಾ ಭಾರತದ ಯಾವುದೇ ಇಶ್ಯೂ ಬಂದಾಗ ಮಾತನಾಡೋದು ನನ್ನ ಜವಾಬ್ದಾರಿ. ನಾನು ಮಾತಾಡ್ತೀನಿ. ನನ್ನ ಕೆಲಸ ಅದು, ನನ್ನ ಧರ್ಮ ಅದು, ನನ್ನ ವೃತ್ತಿ ಅದು. ನಾನು ಮೂಲತಃ ಪತ್ರಕರ್ತ. ನಾನು ಹಾಗಂತ ಸಿನಿಮಾಗೆ ಬಂದಿದ್ದೀನಿ ಅಂದ ತಕ್ಷಣ ನಾನು ಮಗುಮ ಕೂತಿಲ್ಲ, ಇಲ್ಲಿ ಮಾತಾಡ್ತಾನೆ ಇದ್ದೀನಿ, ಪ್ರತಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ನನಗೇನು ಪ್ರಚಾರ ತೇವಲಲ್ಲ. ಮಂಜನಿಗೆ ಬೇಕಾಗಿರೋದು ಪ್ರಚಾರ. ಬಾಯಿ ಬೇದಿ ಮಾಡ್ಕೊಂಡಿದ್ದ ನೆನ್ನೆ ನಿಂತ್ಕೊಂಡು ಅಷ್ಟು ಆಮೇಲೆ ಸಾರ್ ಹೆಸರೆಲ್ಲ ಯಾಕೆ ತಗೋಬೇಕು ಇವನು? ನನ್ನ ಹೇಳಿಕೆಗಳು, ನನ್ನ ಚಾನಲ್ಲು, ನನ್ನ ಸ್ವಯಂಕೃತ, ನನ್ನದದು. ಈಗಲೂ ಮಾತಾಡ್ತಿರೋದು ನನ್ನದು. ಅದೆಲ್ಲದಕ್ಕೂ ಹಿರಿಯರನ್ನ ಯಾಕೆ ತೊಗೊಂಬರ್ತೀರಾ? ಇದು ನೀವು ಮಾಡಿದ್ದು ಕುಚೋದ್ಯ ಅಲ್ವಾ? ಇದು ನಿಮಗೆ ಒಪ್ತಾ ಇದೆಯಾ? ಕೆಲವರು ಅಸಾಂವಿಧಾನಿಕ ಪದಗಳು ಬಳಸಿ ಸರ್ಟಿಫಿಕೇಟ್ಗಳು ಕೊಟ್ಟಿದ್ದಾರೆ ನನಗೆ. ಯಾರು ಇವರೆಲ್ಲ ಸರ್ಟಿಫಿಕೇಟ್ ಕೊಡೋಕ್ಕೆ? ನಮ್ಮ ಲೀಗಲ್ ಟೀಮ್ ನೋಡ್ದಲ್ಲೇ ಇರುತ್ತಾ? ಕೋರ್ಟಲ್ಲಿ ಇದಕ್ಕೆಲ್ಲ ನೀವು ಉತ್ತರ ಕೊಡಬೇಕಲ್ವಾ? ನಾನು ಮಾತಾಡಿದ್ದಕ್ಕೆ ನಾನು ಬೇಸರದ ಕ್ಷಮೆ ಕೇಳ್ತೀನಪ್ಪ. ಏನು ಕೋರ್ಟ್ ಹೇಳುತ್ತೋ ನಾನು ಅದಕ್ಕೆ ತಲೆ ಬಾಗ್ತೀನಪ್ಪ. ಕಾನೂನು ಏನು ಹೇಳುತ್ತೆ ನೀವು ಬಾಗ್ತೀರಾ? ನೆಕ್ಸ್ಟು ಬೇಕಿತ್ತ ಇದು ನಿಮಗೆ? ಪ್ರತಿರೋಧ ವ್ಯಕ್ತಪಡಿಸೋದಕ್ಕೂ ಒಂದು ಸಂಸ್ಕೃತಿ ಇರುತ್ತೆ. ಅದನ್ನು ಮಂಜುನಂತವ್ರು ಕಲಿಬೇಕು. ಬಾಯಿ ಬೇದಿ ಮಾಡ್ಕೋಬಾರ್ದು. ಅವಾಚ್ಯ ಪದಗಳು ಮಾತಾಡೋದು, ಇಲ್ಲದ್ದೆಲ್ಲ ಆರೋಪ ಮಾಡೋದಲ್ಲ. ನಿಮ್ಗೇನು ಕೋಪ ಇದೆ ಅದನ್ನು ಹೇಳಿ. ನನಗೇ ಹೇಳ್ಬೋದಿತ್ತಲ್ಲ ನೀವು. ನಿನ್ನ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಹೌದಾ ಮಂಜಣ್ಣ ಹಿಂಗೆ ಆಗೋಗಿದೆಯಾ ಅಂತ ಕೇಳ್ತಾ ಇದ್ನಲ್ಲ ನಾನು. ಅಷ್ಟು ಸಲಿಗೆ ಇದ್ದವನು ಯಾಕೆ ಹಿಂಗೆ ಮಾಡಿದೆ? ಮತ್ತು ನಾವೆಲ್ಲ ಒಂದು ಕುಟುಂಬ ಅಂತ ಇನ್ಮೇಲೆ ಮಾತಾಡಬಾರ್ದು. ಇವರೆಲ್ಲ ಎಲ್ಲದಕ್ಕೂ ಸ್ಟೇಷನ್ನು ಕೋರ್ಟ್ಗೆ ಹೋಗೋದಾದರೆ ಕುಟುಂಬದ ವ್ಯವಸ್ಥೆ ಮಾಡಬಾರ್ದು. ಇನ್ಮೇಲೆ ಎಲ್ಲ ಪ್ರಕರಣಗಳು ನಾನೇ ನಿಂತ್ಕೋತೀನಿ. ಇಲ್ಲ ನಡ್ರಿ ಎಲ್ಲ ಕೋರ್ಟ್ಗೆ ಹೋಗೋಣ ಅಂತೀನಿ. ನಡ್ರಿ ಇನ್ನೆಲ್ಲ ಸ್ಟೇಷನ್ಗೆ ಹೋಗಲಿ, ಇನ್ನೆಲ್ಲ ಪ್ರತಿಭಟನೆಗಳಾಗಲಿ. ಅದು ಎಷ್ಟು ಗಬ್ಬು ಹೇಳುತ್ತೋ ಹೇಳಿ ಅನ್ನೋಂಥ ಎಲ್ಲರೂ ಕೂತ್ಕೊಂಡ್ರೆ ಏನಾಗುತ್ತೆ? ಇಲ್ಲ ನೀವು ಕೌಟುಂಬಿಕ ವ್ಯವಸ್ಥೆ, ನಾವು ನಮಗೊಂದು ಪವರ್ ಇದೆ ಅಂತ ಮಾತಾಡಿ. ಇಲ್ಲ ನಾವು ನ್ಯಾಯಾಲಯದಲ್ಲೇ ಮಾತಾಡ್ತೀವಿ ಅಂತ ಮಾತಾಡಿ. ಇಲ್ಲ ನಮ್ಮನ್ನು ಪರ್ಸ್ನಲ್ ಅಟ್ಯಾಕ್ ಮಾಡ್ತೀರಾ, ನಮ್ಮನ್ನು ವೈಯಕ್ತಿಕ ನಿಂದನೆ ಮಾಡಿಬಿಟ್ಟು ಇಲ್ಲೂ ಸಲದ್ದು. ನನಗೆಲ್ಲ ಆಡಿಯೋಗಳು ಬರ್ತಾ ಇದೆ, ಯಾರ್ಯಾರು ಏನು ಮಾತಾಡ್ತಿದ್ದಾರೆ. ನನಗೆ ನಗು ಬರುತ್ತೆ. ಬೆಳಗ್ಗೆ ಕಾಲಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ ಒಬ್ಬರು ನಿರ್ಮಾಪಕರು ಆಡಿಯೋದಲ್ಲಿ ಇನ್ನೊಬ್ರಿಗೆ ಇನ್ನೊಂದು ಅದು ನನಗೆ ಬರುತ್ತದು. ಯಾಕೆ ಮಾಡ್ತೀರಾ ಈ ಥರದ್ದೆಲ್ಲ? ಹೇಗೆ ಗೌರವಿಸೋದು ನಿಮ್ಮನ್ನು? ಆಮೇಲೆ ಅಷ್ಟೊಂದು ಎದೆ ಮುಟ್ಕೊಂಡು ಹೇಳ್ಬಿಡ್ಲಪ್ಪ ಇವರು, ನಾನು ಅವ್ರು ನೋಯ್ಸಕ್ಕೆ ಹೇಳಿದ್ದೀನಿ, ಪರ್ಪಸ್ಫುಲ್ಲಾಗಿ ಹೇಳಿದ್ದೀನಿ ಅಂತ. ಅದನ್ನ ಅವಶ್ಯಕತೆ ಅಲ್ವಲ್ಲ. ವಿನಮ್ರವಾಗಿ ನೆನ್ನೆನೇ ನಾನು ಕ್ಷಮೆ ಕೇಳದ್ನಲ್ಲ, ನೆನ್ನೆನೆ. ಇಂಡಸ್ಟ್ರಿಯಲ್ಲಿ ಇದೆಯಾ ಸರ್ ಈಗಲೂ? ಅಲ್ಲ, ನಾನು ಕೇಳೋದು ಇದು ಸುದೀರ್ಘವಾದ ಡಿಬೇಟ್. ಇದು ಮತ್ತೆ ಇದು ಅರ್ಥ ಮಾಡೋವಂಥವ್ರ ಜೊತೆ ಡಿಬೇಟ್ ಮಾಡ್ಬೋದು. ನಾನು ಹೇಳ್ತಾ ಇರೋದು, ನನ್ನ ಮಾತು ಈಗಲೂ ಹೇಳ್ತಾ ಇದ್ದೀನಿ, ಭಾರತ ಚಿತ್ರರಂಗ ಮೂಲತಃವಾಗಿ ನಾಯಕ ಕೇಂದ್ರೀಕೃತ ಆಗೋಗಿದೆ. ಕೆಲವರಿಗೆ ಕಂಟೆಂಟ್ ಬೇಸ್ ಇರುತ್ತೆ, ಸಿನಿಮಾದ ಮೇಲೆ ಗೌರವ ಇರುತ್ತೆ. ಕೆಲವರಿಗೆ ಮತ್ತೆ ಇದು ಇಂಡಿವಿಜುವಲ್ ಆಗುತ್ತೆ. ಇದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ. ಆದರೆ ನಾಯಕ ಕೇಂದ್ರೀಕೃತ ಇರೋದು ನಿಜನಾ? ಹೀರೋಗಳ ಸುತ್ತಾನೆ ಇಂಡಸ್ಟ್ರಿ ಸುತ್ತಾ ಇರೋದು. ಸಮಾಜನ ಪುರುಷ ಪ್ರಧಾನನೂ ಬಿಟ್ಬಿಡಿ. ಹಂಗಂದ್ರೆ ಈಗ ಮತ್ತೆ ಇನ್ನೊಂದು ಮಹಿಳೆಯರು ಹೇಳ್ತಾರೆ ನನ್ನ ವಿರುದ್ಧ ನೀನು ಯಾಕೆ ಇನ್ನೊಂದು ಮಾಡ್ತಾ ಇದೆಯಾ ಮತ್ತೆ ಇಲ್ಲಿ ಬೇಡ. ನಾನು ಹೇಳ್ತಾ ಇರೋದು, ಹಾಗಿರುವಾಗ ನಿರ್ಮಾಪಕರು ಅಷ್ಟು ನೋವನ್ನು ತಗೋಬಾರ್ದು, ಆ ಹಂತಕ್ಕೆ ಹೋಗಬಾರ್ದು. ಅಷ್ಟು ಕಷ್ಟ ಕೊಡ್ತಾರೆ ನಿರ್ಮಾಪಕರಿಗೆ, ಅಷ್ಟು ಕಷ್ಟ ಇದೆ. ಯಾಕಂದ್ರೆ ನಿರ್ಮಾಪಕರುಗಳೇ ನನ್ನ ಹತ್ರ ಹೇಳ್ಕೊಂಡಿರೋ ಹೇಳಿಕೆಗಳು ಅಂತ ನಾನು ಹೇಳಿದ್ ಬಿಟ್ರೆ ನನಗೆ ಅವ್ರು ನೋಯಿಸೋ ಉದ್ದೇಶ ಅಲ್ಲ. ಪೋಸ್ಟ್ ಮಾಡಿದ್ರಿ, ಇದು ತಮಿಳು ಚಿತ್ರರಂಗದ ವಿಚಾರ. ಇದು ತಮಿಳು ಚಿತ್ರರಂಗದಲ್ಲಿ ರಾಜಕಾರಣ ಏನು ನಡೀತಾ ಇದೆ, ಹಂಗಂತ ತಮಿಳ್ ಪ್ರೊಡ್ಯೂಸರ್ಸ್ ಮಾಡ್ತಾರೆ ಅಂತಲ್ಲ.
ತಮಿಳು ಚಿತ್ರರಂಗದಲ್ಲಿ ಹೀರೋ ವರ್ಸಸ್ ಪಾಲಿಟಿಕ್ಸ್ ಏನು ನಡೀತಾ ಇದೆ, ಅಲ್ಲಿ ಪ್ರತಿಯೊಂದಕ್ಕೂ ಪಾಲಿಟಿಕ್ಸ್ ಇರುತ್ತೆ. ಅಲ್ಲಿ ಇನ್ವೆಸ್ಟ್ ಮಾಡಿದವ್ರ ಕಷ್ಟಗಳೇನು, ಅದು ಹೊರಗಿನಿಂದ ಹೋದವ್ರ ಕಷ್ಟಗಳೇನು. ತೆಲುಗು ಪ್ರೊಡ್ಯೂಸರ್ಸ್ಗೂ ಅದೇ ಆಗಿದೆ, ಕನ್ನಡದವ್ರಿಗೂ ಅದೇ ಆಗಿದೆ. ತೆಲುಗಲ್ಲಿ ಒಂದು ಕಲ್ಚರ್ ಇದೆ, ತಮಿಳಲ್ಲಿ ಒಂದು ಕಲ್ಚರ್ ಇದೆ. ಹೀಗಾಗಿ ಪ್ರೊಡ್ಯೂಸರ್ಸು, ನಾನು ಅವ್ರಿಗೆ ಹೇಳಿರೋದು, ಅವರು ಸೂತ್ರಧಾರರು, ಬಾಸ್ಗಳು, ಯಜಮಾನ್ರವರು, ಒಂದು ಸಿನಿಮಾ ನಿರ್ಮಾಣ ಮಾಡೋರು, ಅವರು ಇನ್ನೂ ಗಟ್ಟಿಯಾಗಿರಬೇಕು ಅಂತ ಹೇಳಿದೆ. ಅದು ಅವ್ರಿಗೆ ತಪ್ಪಾಗಿ ಹೋಗ್ಬಿಡ್ತು. ಆಮೇಲೆ ಇಲ್ಲಿ ಯಾರು ಮುಖ್ಯರಲ್ಲ ಸತೀಶ್, ಯಾರು ಅಮುಖ್ಯರಲ್ಲ, ಇಲ್ಲಿ ಎಲ್ಲರೂ ಬೇಕು. ಚಿತ್ರರಂಗದ ಕಟ್ಟ ಕಡೆಯ ಮನುಷ್ಯನಿಂದ, ನಿರ್ಮಾಪಕರಿಂದ, ಪ್ರೇಕ್ಷಕರಿಂದ ಎಲ್ಲರೂ ಇದ್ರೇ ಈ ವ್ಯವಸ್ಥೆ ಮೂವ್ ಆಗೋದು. ಎಲ್ಲರೂ ಎಲ್ಲರನ್ನ ಗೌರವಿಸಬೇಕು, ತಪ್ಪಾದಾಗ ತಿದ್ಕೋಬೇಕು. ನಾನು ಅದನ್ನು ಬೇಷರತ್ತಾಗಿ ನೆನ್ನೆ ಮಾಡಿದ್ದೀನಿ. ಅದಾದಮೇಲೂ ಕೂಡ ಕೆಲವು ಚಾನಲ್ಗಳಲ್ಲಿ ನೋಡ್ತಾ ಇದ್ದೀನಿ, ಈ ಮಂಜ ಪುಂಕಿಯಾಗಿ ಮಾತಾಡ್ತಾ ಇದ್ದಾನೆ. ಬಾಯಿ ಬೇದಿ ಯಾರ್ದಿದು? ಹೋಗಲಿ, ನಾನು ರಿಯಾಕ್ಟ್ ಮಾಡೋದಕ್ಕಾರ ರಿಯಾಕ್ಟ್ ಮಾಡಬೇಕಲ್ವ. ಎಲ್ಲ ಸಂದರ್ಭದಲ್ಲಿ ಫೋನ್ ಮಾಡ್ತೀವಿ, ಮಾತಾಡ್ಕೋತೀವಿ, ಇನ್ನೆಲ್ಲ ಮಾಡ್ತೀವಿ. ಈ ಸಂದರ್ಭದಲ್ಲಿ ನೀನು ಬಾಯಿ ಬೇದಿ ಮಾಡ್ಕೊಂಡ್ಬಿಡ್ತೀಯಾ? ಬಾಯಿ ಬೇದಿ ಮಂಜ ಅಂತ ಹೆಸರಿಡ್ಲ ಇನ್ಮೇಲೆ ನನಗೆ ಪರ್ಟಿಕ್ಯುಲರ್ಲಿ ಆ ವ್ಯಕ್ತಿ ಬಗ್ಗೆ ಬೇಜಾರಾಗೋಯ್ತು. ಬಾಕಿ ಅವ್ರು ಮಾತಾಡ್ತಾರೆ ನೋಡಿ, ಅವ್ರಿಗೆ ನಮ್ಮ ಒಡನಾಟ ಇಲ್ಲದೆ ಹೋದವ್ರಿಗೆ ನಾವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಸರಿ, ನಾವು ಅರ್ಥ ಆಗುವಾಗ ಅರ್ಥ ಆಗಲಿ, ಸಮಯ ತಗೊಳುತ್ತದು. ಈ ನನ್ನ ಮಾತುಗಳನ್ನ ಅವ್ರು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅಂತೀನಿ. ಆದರೆ ಪ್ರತಿರೋಧ ವ್ಯಕ್ತಪಡಿಸ್ತೀವಿ ಅಂದವ್ರು ಹೆಂಗೆ ಮಾತಾಡ್ತಿದ್ರೆ, ಪ್ರತಿಭಟನೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೊಂದು ರೀತಿ ನೀತಿಗಳಿದೆ. ಅದನ್ನು ತುಂಬ ಸರಿಯಾದ ಕ್ರಮದಲ್ಲಿ ಮಾಡಬೇಕು. ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದಲ್ಲ. ನಾನು ಹೋಗ್ಬಿಟ್ಟು ಮಂಜ ನೋಡಪ್ಪ, ನಾನು ಬಂದಿದ್ದೀನಿ, ನಾನು ಈ ಪಿಕ್ಚರ್ ಮಾಡ್ತಾಯಿದ್ದೀನಿ ಕಣೋ, ಇದನ್ನು ಮಾಡ್ತಾಯಿದ್ದೀನಿ ಕಣೋ, ನನಗೆ ಕಥೆ ಇದ್ರೆ ಹೇಳು ಅಂತ ಅವ್ನು ಹೇಳಿಲ್ವಾ? ಅವ್ನ ಮಗನ ಮೇಲೆ, ಅವ್ನು ನಂಬೋ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ಬಿಡ್ಲಿ, ನನ್ನ ಜೊತೆ ಅವ್ನಿಗೊಂದು ಒಡನಾಟ ಇಲ್ಲ ಅಂತ ಹೇಳ್ಬಿಡ್ಲಿ, ನನ್ನ ಫೋನ್ ನಂಬರ್ ಇಲ್ಲ ಅಂತ ಹೇಳ್ಬಿಡ್ಲಿ. ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದಾಗಿಂದ ಒಡನಾಟ ಇದೆ, ಕೇಳ್ಬೋದಿತ್ತಲ್ಲ ಅದನ್ನು ಯಾಕೆ ಮೀಡಿಯಾದಲ್ಲಿ ನಿಂತ್ಕೊಂಡ್ಬಿಟ್ಟು ಮತ್ತೊಂದೆಲ್ಲ ಮಾತಾಡೋದು? ಯಾಕೆ ಸುದೀಪ್ ಸರ್ ಹೆಸರು ತೊಗೋತಾ ಇದ್ದೀರಾ? ನೀವು ಸರ್ ಹೆಸರು ತೊಗೊತಾ ಇದ್ದೀರಾ? ಅಷ್ಟು ಯೋಗ್ಯತೆ ಇಲ್ವಾ ನಿಮಗೆ? ಅಷ್ಟು ಒಂದು ಹಿಡ್ತಾ ಇಲ್ವಾ ಯಾವುದನ್ನು ಮಾತಾಡಬೇಕು ಏನು ಅಂತ? ಎಲ್ಲದಕ್ಕೂ ಯಾಕೆ ಅವ್ರು ತಗೋತೀರಾ? ನಿಂದು ಕ್ಷತ್ರಿಮತೆ ಅಲ್ವಾ ಇದು? ಕುತಂತ್ರ ಅಲ್ವಾ ಇದು? ನಿನಗಿನ್ನು ಗೌರವ ಕೊಡಬೇಕಾಗುತ್ತಾ? ಇನ್ನು ಮುಂದಕ್ಕೆ ನಾನು ಮಂಜಣ್ಣ ಅನ್ನೋದನ್ನು ನೆನ್ನೆನೆ ಬಿಟ್ಟೆ. ಪದ ಮಂಜ ಅಂತಾನೆ ಕರೆಯೋದು, ಏಕವಚನದಲ್ಲೇ ಕರೆಯೋದು. ಒಬ್ಬ ವ್ಯಕ್ತಿ ಮೇಲಿರೋ ಕೋಪ ಇದು, ನಿರ್ಮಾಪಕನ ಮೇಲಲ್ಲ. ಒಂದು ವ್ಯಕ್ತಿತ್ವದ ಕೋಪ ಇದು. ನಾನು ಈಗಲೂ ಹೇಳ್ತೇನೆ, ನನ್ನನ್ನು ಕರೆದು ಗದರವಷ್ಟು ಅಧಿಕಾರ ಕೊಟ್ಟಿದ್ದೆ ಅವನಿಗೆ. ಅಧಿಕಾರ ಇತ್ತು, ಆ ಪ್ರೀತಿ ಇತ್ತು, ಅದನ್ನು ಕಳ್ಕೊಂಡ ಆ ಮನುಷ್ಯ ಆತ ನೆನ್ನೆ ಸ್ಟೇಷನ್ಗೆ ಹೋಗಿದೆ ಸರ್. ಕೊನೆಯದಾಗಿ ನಿಮ್ಮ ಸರ್ ಕಾನೂನಿಗೆ ಹೋಗಿದೆ. ನಾನು ನನ್ನ ಸ್ಟೇಟ್ಮೆಂಟ್ ಏನು ನಾನು ನೆನ್ನೆ ಡಿಜಿಟಲ್ ಫಾರ್ಮಲ್ಲಿ ಹೇಳಿದ್ದೀನೋ ಆ ಪ್ರೋವರ್ಬು ನಿಮಗೆ ತಪ್ಪಾಗಿ ಅರ್ಥ ಆಗಿದೆ. ನನಗೆ ಗೊತ್ತಾಯಿತು, ನನ್ನ ಮಾತುಗಳು ಹಾರ್ಶ್ ಆಗಿತ್ತು, ನಾನು ಹೇಳುವ ಕ್ರಮ ಸರಿಯಾಗಿರಲಿಲ್ಲ, ನಾನು ಒಪ್ಕೊಂಡಿದ್ದೀನಿ. ಆ ಪ್ರೋವರ್ಬಿಗೆ ನಿರ್ಮಾಪಕರ ಸಂಘಕ್ಕೆ ನಾನು ಕ್ಷಮೆ ಕೇಳಿದ್ದೀನಿ. ಯಾರೂ ಇದರಿಂದ ನೊಂದ್ಕೋಬೇಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನನ್ನ ಕ್ಷಮೆ ಇರಲಿ ಅಂತ ಹೇಳಿದ್ದೀನಿ. ಇದರ ಆಚೆಗೆ ಮಾತಾಡ್ತಾ ಇದ್ದಾರಲ್ಲ ಅವರೆಲ್ಲರ ವಿರುದ್ಧ ನನ್ನ ಹೋರಾಟ ಇರುತ್ತೆ. ಅದರಲ್ಲೂ ಮಂಜುನ ವಿರುದ್ಧ ಅಂತೂ ಹೋರಾಟ ಇದ್ದೇ ಇರುತ್ತೆ. ಯಾರ್ಯಾರು ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ, ಯಾರ್ಯಾರು ವೈಯಕ್ತಿಕ ದಾಳಿ ಮಾಡ್ತಾ ಇದ್ದಾರೆ, ಯಾರು ಸಾರನ್ನೇ ಕೇಳ್ಕೊಂಬರ್ತಿರಲ್ಲ ನೀವು? ಅಷ್ಟು ವಿವೇಚನೆ ಇಲ್ವಾ ನಿಮಗೆ? ಅಷ್ಟು ಬಾಯಿ ಬೇದಿನ, ಅಷ್ಟು ಡೀಸೆಂಟ್ನ, ಅಷ್ಟು ತೀಟೆನ ನಿಮಗೆ ಮಾತಾಡೋದು? ಬನ್ನಿ ನ್ಯಾಯಾಲಯಕ್ಕೆ ಮಾತಾಡೋಣ, ಕರ್ಕೊಂಡು ಹೋಗ್ತೀನಿ. ಡೆಫಿನೆಟ್ಲಿ ನ್ಯಾಯಾಲಯಕ್ಕೆ ಹೋಗಲಿ ಅಂತ ಆಶಿಸ್ತೀನಿ. ಪೊಲೀಸರಿಗೆ ಏನು ಹೇಳಬೇಕು ಅದನ್ನು ಹೇಳ್ತೀನಿ, ಕಾನೂನಿಗೆ ಏನು ಹೇಳಬೇಕು ಅದನ್ನು ಹೇಳ್ತೀನಿ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಕಾನೂನು ತುಂಬ ದೊಡ್ಡದು. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಇಷ್ಟು ವರ್ಷಗಳ ಕಾಲ ಸಂವಿಧಾನ ಪರವಾದಂಥ ಹೋರಾಟ ಮಾಡ್ಕೊಂಡು ಬಂದಿರೋನು. ಎಂತೆಂಥ ಸಮಸ್ಯೆಗಳು ನನ್ನ ಜೀವನದಲ್ಲಿ ಆದಾಗಲೂ ಕೂಡ ಸಂವಿಧಾನವೇ ನಮ್ಮನ್ನು ಕಾಪಾಡಿರೋದು. ನಾವು ಸಂವಿಧಾನದ ರಕ್ಷಣೆಯಲ್ಲಿರೋರು. ಕಾನೂನು ಏನು ಹೇಳುತ್ತೆ ಅದನ್ನು ಕೇಳ್ತೀನಿ, ಆದರೆ ಕಾನೂನಿನ ಮನೆಯಲ್ಲಿ ಇದನ್ನೂ ಪ್ರಶ್ನೆ ಮಾಡ್ತೀನಿ, ಈ ಬಾಯಿಬೇದಿ ಮಂಜನ್ನು ಪ್ರಶ್ನೆ ಮಾಡ್ತೀನಿ, ಬಿಡಲ್ಲ. ಇದು ಎಲ್ಲ ನಿರ್ಮಾಪಕರಿಗೆ ಅರ್ಥ ಆಗಲಿ ಅಂತ ಕ್ಷಮೆಯೊಂದಿಗೆ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಪ್ರತಿರೋಧವೂ ಕೂಡ ನಿಮ್ಮ ಹಕ್ಕು, ನಿಮ್ಮ ವಿವೇಚನೆ, ಆದರೆ ಅದೂ ಒಂದು ಸರಿಯಾದ ಮಾರ್ಗದಲ್ಲಿ ಇರಲಿ ಅಂತ ಅವರಲ್ಲಿ ಕಳಕಳಿಯ ವಿನಂತಿ ಮಾಡ್ತೀನಿ.